ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. ಎಸ್ ಮೋಹನ್, ನೋಡಿ, ಈ BBMP ನಡೆದಂಥ KPSC ಪರೀಕ್ಷೆನಲ್ಲಿ ನೀವು ನಂಬಲ್ಲ, ADLR ಪರೀಕ್ಷೆಗೆ ಅರ್ಹತೆ ಇರಬೇಕಾಗಿರೋದು ಸಿವಿಲ್ ಇಂಜಿನಿಯರಿಂಗ್ ಅಥವಾ AEE ಕೋರ್ಸ್ಗೆ. ಆಯಿತಾ, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಪದವಿ ಪಡೆದಿರೋರು ಟಾಪ್ ರ್ಯಾಂಕಲ್ಲಿದ್ದಾರೆ. ಅದಕ್ಕೂ ಸಂಬಂಧನೇ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಎರಡನೇದು, ಆಗಲೇ ದೇವರಾಜ್ ಅವ್ರು ಹೇಳಿದ್ರು, ಅಲ್ಲೇ ನಡೆದಿರುವಂಥದ್ದು. ನನ್ನ ಹತ್ರ ಅವ್ರು ಒಂದೆರಡೇ ಸಲ ನನ್ನ ಹತ್ರ ಒಂದು 25 ಪಟ್ಟಿ ಇದೆ. ಇಲ್ಲಿ KEA ನಡೆಸಿದಂಥ ಎಕ್ಸಾಮಲ್ಲಿ 35% ತೆಗೆದುಬಿಟ್ಟು BBMP ಎಕ್ಸಾಂಪಲ್ 87%. ಅದು ಎಷ್ಟು? ಬರೀ 5 ತಿಂಗಳ ಗ್ಯಾಪಲ್ಲಿ. ಇನ್ನೊಬ್ರು ಯಾರೊಬ್ರು 16% ಅಜಿತ್. ವೆರಾಸ್ KPSCನಲ್ಲಿ 78%, 5 ತಿಂಗಳು ಗ್ಯಾಪಲ್ಲಿ. ಈ ಥರ ಡೇ ಲೈಟ್ ರಾಬ್ರಿ ಇದು. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಕೇಳಿ, ಇದು ಭಾಳ ರಿಸ್ಕು, ಡೇಂಜರಸ್ಸು. ಇದು ಒಬ್ಬ ಸಚಿವರ ಬುಡಕ್ಕೆ ಬರ್ಬೋದು. ಟಾಪ್ 23 ರ್ಯಾಂಕ್ ಪಡೆದಿರೋದ್ರಲ್ಲಿ 16+ ರ್ಯಾಂಕ್ಸು ಎರಡೇ ಜಿಲ್ಲೆ. ಯಾವ ಜಿಲ್ಲೆ? ಬೀದರು, ಕಲಬುರಗಿ, ಎರಡೇ ಜಿಲ್ಲೆ. ಟಾಪ್ 23ನಲ್ಲಿ 16+ ರ್ಯಾಂಕ್, ಟಾಪ್ 23ನಲ್ಲಿ ಎರಡೇ ಜಿಲ್ಲೆ, ಬೀದರು, ಕಲಬುರಗಿ. ಆಯ್ತಾ? ನೆಕ್ಸ್ಟ್ ADLR BBMPದು. ಆಯ್ತಾ? ನೆಕ್ಸ್ಟು ಟಾಪ್ 23 ರ್ಯಾಂಕ್ಸ್ ಅಲ್ಲಿ ಇರೋರಲ್ಲಿ 3 ಅಭ್ಯರ್ಥಿಗಳ ತಂದೆ ಮತ್ತೆ ಬ್ರದರ್ಸು ಅದೇ BBMPನಲ್ಲಿ AEE ಚೀಫ್ ಇಂಜಿನಿಯರ್ ಆಗಿದ್ದಾರೆ. ನೆಪೋಟಿಸಮ್. ಇವಾಗ ಶಿವಶಂಕರ್ ಇವ್ರಿದಾರ, ಅವ್ರ ಮೇಲೆ ಬರ್ತಾ ಇದೆ ಗೊತ್ತಾ ಅದು. ಇನ್ನೊಂದು ಮಜಾ ಕೇಳಿ, ಟಾಪ್ ರ್ಯಾಂಕ್ ಪಡೆದ ಇಬ್ರು ಬೆಂಗಳೂರಿನಲ್ಲಿ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ನನಗೆ ನೀವು ಇದನ್ನ ಕೋಇನ್ಸಿಡೆನ್ಸ್ ಅಂತ ಹೇಳಕ್ ಆಗಲ್ಲ. ಯು ಕ್ಯಾನ್ ಸೇ ಇಟ್ಸ್ ಎ ಕೋಇನ್ಸಿಡೆನ್ಸ್. ನಾ ಹೇಳ್ತಿರೋದು ಈ ತರಹದ ಆರೋಪಗಳಿದಾವೆ. ಸೊ ಈ ಥರದ ಆರೋಪಗಳಿದ್ದು ಇಲ್ಲಿ 80 ಲಕ್ಷ ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಈ ವ್ಯಕ್ತಿ ವಿಚಾರದಲ್ಲಿ. ಕ್ಯಾಶ್ ಸಿಕ್ಕದ ಮೇಲೆ ಫಸ್ಟ್ ಆಫ್ ಆಲ್ ಇದು ಎಕ್ಸಾಮ್ಸ್ ಅಲ್ಲ, ಯಾರಾದ್ರೂ ಆಗ್ಲಿ, ವಿ ಡೋಂಟ್ ಕೇರ್. ಯಾರಾದ್ರೂ ಆಗ್ಲಿ, ಒಂದ್ ನಿಮಿಷ ಸರ್, ಯಾರಾದ್ರೂ ಆಗ್ಲಿ, ಪಾಲಿಟಿಕ್ಸ್ ಮಾಡೋದು ಬೇಡ. ಯಾರಾದ್ರೂ ನಮ್ಮ ಪೀರಿಯಡ್ ಅಲ್ಲಿ ಆದಂತಹ KPSC ಮೆಂಬರ್ಶಿಪ್ ಗಳೆಲ್ಲ ಬಹಳ ಪ್ರಾಮಾಣಿಕವಾಗಿ ಆಗಿದ್ದು, ದುಡ್ಡು ಕೊಡದೆ ಇವಾಗ ಇವ್ರ ಅಧಿಕಾರದಲ್ಲಿ. ಒಂದ್ ನಿಮಿಷ ಇರಿ ಸರ್, ಒಂದ್ ನಿಮಿಷ ಐವನ್ ಸರ್ ಕೇಳಿಸ್ಕೊಳ್ಳಿ ನೀವು. ಈಗ ಶಿವಶಂಕರ್ ಭೈ ಏನಿದ್ದಾರೆ, ಈಸ್ ದಿ ಬ್ರೈನ್ ಚೈಲ್ಡ್ ಆಫ್ ದಿ BJP. ಅಯ್ಯೋ, ನೀವು ಕಿತ್ತಾಕ್ರಿ ಅವ್ರನ್ನ. ಯಾರು ಬೇಡ ಅಂತಾರೆ? ತನಿಖೆ ಅವ್ರ ಮೇಲೂ ಮಾಡಿ. ಯಾರು ಬೇಡ ಅಂತಾರೆ? ಆಕಾಂಕ್ಷಿಗಳು ಕೂತ್ಕೊಂಡಿದ್ದಾರೆ. ನಾನು ಇನ್ನೂ ಮುಗಿಸ್ಬಿಡ್ತೀನಿ. ನಾವು ಅದಕ್ಕೆ ಹೇಳ್ತಿರೋದು, ಇಲ್ಲಿ ನೋಡಿ, ಕಂಪ್ಲೇಂಟ್ ಕೊಟ್ಟಾಗ ವಿದ್ಯಾರ್ಥಿಗಳು ಕಂಪ್ಲೇಂಟ್ ತಗೊಂಡಿದ್ ಲೇಟು, FIR ಮಾಡಿದ್ ಲೇಟು, ಅದಕ್ಕೂ ರಾತ್ರಿ ಪೂರ ಪ್ರತಿಭಟನೆ ಮಾಡಬೇಕಾಯ್ತು. ಇದೇ ಕಾಂತರಾಜನ್ ಇವತ್ತು ಅರೆಸ್ಟ್ ಮಾಡಿದ್ದಾರೆ, ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷನ್ನ. ಯಾವ ರೀತಿ ವಿಳಂಬ ಧೋರಣೆ ತೋರಿಸ್ತಾ ಇದೆ ಇದು? ಕಾಂತಕುಮಾರ್ನ ಅಕ್ಷ ಅಧ್ಯಕ್ಷ. ಇದಕ್ಕೆ ನಿಜವಾದ ನ್ಯಾಯ ಸಿಗಬೇಕು. ನಾನು ಆಗ್ಲೇ ಹೇಳ್ದಂಗೆ ಮ್ಯಾಗ್ನಿಟ್ಯೂಡ್ ಇಸ್ ಹ್ಯೂಜ್ ಮ್ಯಾಗ್ನಿಟ್ಯೂಡ್. ಸಾವಿರಾರು ಕೋಟಿ ಅವ್ಯವಹಾರ. ಇದು CBI ತನಿಖೆನೇ ಆಗಬೇಕು. ಯಾರೇ ಇರಲಿ, ವಿ ಡೋಂಟ್ ಮೈಂಡ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ, ಯಾರೇ ಅಪಾಯಿಂಟೆಡ್ ಆಗಿರಲಿ, ಯಾರೇ ಇರಲಿ. ನೀವು ಆಡಿಯೋ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ಆ ಕಡೆಯಿಂದ ಒಬ್ಬ ಮಿಡ್ಲ್ ಮ್ಯಾನ್ ಹೇಳ್ತಾನೆ, 37 ಜನಕ್ಕೆ ಕೊಡ್ಸಿದ್ದೀನಿ ನಾನು ಅಂತ ಹೇಳ್ತಾನೆ. 37 ಜನಕ್ಕೆ ಅವನು ಆಫರ್ ಮಾಡುವಂತ 80 ಲಕ್ಷ ಪೋಸ್ಟ್ ಎಕ್ಸಾಮ್ ರೆಕ್ರೂಟ್ಮೆಂಟ್ ಲಂಚ, ಪ್ರೀ ಎಕ್ಸಾಮು, ಡ್ಯೂರಿಂಗ್ ಎಕ್ಸಾಮ್ ಎಲ್ಲ ಸೇರಿ 1.5-2 ಕೋಟಿ ಅಂತ ಹೇಳಿದ್ರೆ, ಅವನು ಒಬ್ಬನೇ 75ರಿಂದ 80 ಕೋಟಿ ಅಕ್ರಮ ಮಾಡಿದಾನೆ. ಅರ್ಥ ಮಾಡ್ಕೊಳ್ಳಿ ಮ್ಯಾಗ್ನಿಟ್ಯೂಡ್ ಎಷ್ಟಿರಬೇಕು ಅಂತ ಹೇಳಿ. You investigate anybody for that matter. We don't care. ನಿಮ್ಮೆಲ್ಲ ಯಾರಾದ್ರೂ ಆಗ್ಲಿ, ನಿಮ್ಮ ಪೊಲಿಟಿಕಲ್ ಪಾರ್ಟಿಗೆ ಹೋಗ್ಬೇಕು. ಹೌದಪ್ಪ, CBI ನನ್ನ ರಿಕ್ವೆಸ್ಟ್ ಅದೇನೆ. ಸಿಸ್ಟಮ್ ನೋಡ್ರಿ, ಇನ್ವೆಸ್ಟಿಗೇಷನ್ ಮಾಡಿ, ವ್ಯವಸ್ಥೆ ಪರಿವರ್ತನೆ ಪಕ್ಷದಲ್ಲಿದ್ದಾಗ ಏನ್ ಮಾಡ್ತಿದ್ರಿ? ಕಳೆದ ಸೆಷನ್ ನಲ್ಲಿ ಪಕ್ಷಾತೀತವಾಗಿ ನೀವು ಅದು ಕ್ಲಿಪ್ಪಿಂಗ್ ತೆಗೆದ್ರೆ ಗೊತ್ತಾಗುತ್ತೆ. 2 ದಿವಸ ಕಂಪ್ಲೀಟ್ ಆಗಿ ಚರ್ಚೆ ಆಯ್ತು. ಎಲ್ಲಾ ಪಕ್ಷಗಳು, ಕಾಂಗ್ರೆಸ್, BJP, JDS 3 ಪಕ್ಷಗಳು ಅವತ್ತೊಂದು ಕನ್ಸೆನ್ಸಸ್ ಬಂದಿದ್ದು. ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ KPSC ನಲ್ಲಿ ಒಂದು ಮೇಜರ್ ರಿಫಾರ್ಮ್ಸ್ ಚಾಲೆಂಜ್ ನ ತರಲೇಬೇಕು ಅಂತ ನಾವು ಕಳೆದ ಸೆಷನ್ ಅಲ್ಲೇ ಚರ್ಚೆ ಮಾಡಿದ್ವಿ. ಮುಂದೆ ಯಾರು ಒಂದ್ ನಿಮಿಷ ಇರಿ, ನಾವು ಚರ್ಚೆ ಮಾಡಿ ಸರ್, ನಾವು ಚರ್ಚೆ ಮಾಡಿ ನಾವು ಸಪೋರ್ಟ್ ಕೊಟ್ಟ ಮೇಲೂ ಕೂಡ ಅದಾದ್ಮೇಲೆ ಆಗಿರುವಂತ ಈ 400 ಪೋಸ್ಟ್ ಪಶುವೈದ್ಯಕಾರಿಗಳದು ನಿಮ್ಗೆ 80 ಲಕ್ಷ ಲಂಚ ಅವ್ನು ಸಿಕ್ಕಾಕೊಂಡಿದ್ದಾನೆ, ಆಡಿಯೋ ಇದೆ ಅಂತ ಹೇಳಿದಾಗ, ನೀವು ರೂಲಿಂಗ್ ಬಂದಾಗ ರೂಲಿಂಗ್ ಪಾರ್ಟಿ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ತಾನೆ? ಯಾಕೆ ಮಾಡಿಲ್ಲ? That is what we are questioning. That is what we are questioning. ನೀವು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಏನಿದೆ ಅವರೇ ಇದಕ್ಕೆ ಯಾರಾಗ್ಲಿ ರೀ, ಇವತ್ತು ಯಾರೋ ನಾನು ಒಳ್ಳೆ ಅಪಾಯಿಂಟ್ ಮಾಡ್ಕೊಂಡು ಕಳತನ ಮಾಡ್ಬಿಟ್ರೆ ಬಿಟ್ಬಿಡಿ ಅಂತ ಹೇಳಕ್ಕಾಗತ್ತಾ? ಏನು ಈಗ ಅರೆಸ್ಟ್ ಮಾಡಿ 2021ರಲ್ಲಿ ನೀವು ಅಪಾಯಿಂಟ್ ಮಾಡುವಾಗ ಅವರು ಏನು ನೋಡ್ಲಿಲ್ವಾ? ಅದಂಗ ಅವ್ರು ಏನು ಯಾರೋ ಆಗಿರ್ಲಿ ಅಂತ ಆಗ್ಬಿಡ್ತಾರ ಅವರು. ಕಾಲದಲ್ಲಿ ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥದ್ದನ್ನ ನೀವು ತೆಗೆದಿಡಿ ನೋಡಿ. ನೀವು
ನಿಮ್ ಕಾಲದಲ್ಲಿ ಯಾರ್ಯಾರು ಅಪಾಯಿಂಟ್ ಮಾಡಿದ್ರಿ, ಅವ್ರ ಕಾಲದಲ್ಲಿ ಯಾರು ಮಾಡಿದ್ರಿ, ಇವ್ರ ಕಾಲದಲ್ಲಿ ಯಾರ್ಯಾರು ಮಾಡಿದ್ರಿ? ಈಗ ಒಂದ್ ನಿಮಿಷ ರೀ ಸರ್, ಮೂರು ಪಾರ್ಟಿಗಳು ನೀವು ಅಪಾಯಿಂಟ್ ಈಗ ಆ ಎಪ್ಪನ್ನ ನಾವು ಅಪಾಯಿಂಟ್ ಕೆಪಿಎಸ್ಸಿ ಅಲ್ಲ, ಇವಾಗ ಆ ಎಪ್ಪನ್ನ ನಾವು ಅಪಾಯಿಂಟ್ ಮಾಡ್ಬೇಕಾರೆ ಅವ್ನ್ ಕಳ್ತನ ಮಾಡ್ತಾನ ಬಿಡ್ತಾನ ಮುಂದೆ ಅಂತ ನಮ್ಗೇನ್ ಗೊತ್ತಿರುತ್ತಾ? ನೋಡ್ಬೇಕು. ಅವ್ನ್ ಮಾಡಿದವನ್ ಈಗ ಹಿಡಿದು ತನಿಖೆಗೆ ಒಳಪಡಿಸ್ರಿ. ಈಚೆ ಬರ್ಲಿ, ಪೊಲಿಟಿಕಲ್ ನಾಯಕನ ಹೆಸರು ಈಚೆ ಬರ್ಲಿ, ಯಾವ ಪಾರ್ಟಿ ಅವರಾದ್ರೂ ಈಚೆ ಬರ್ಲಿ, ಕಾಂಪ್ರಮೈಸ್. ಆಯ್ತು, ಅಪಾಯಿಂಟ್ಮೆಂಟ್ ಕ್ರೈಟೀರಿಯಾ ಆದ್ರೂ ಏನ್ ಇಟ್ಕೊಂಡಿರ್ತೀವಿ? ಏನ್ ಕ್ರೈಟೀರಿಯಾ ಇಟ್ಕೊಂಡು ಇಲ್ಲಿ ಪಿಯೋನ್ ಆಗ್ಬೇಕಂದ್ರೂ ಕ್ವಾಲಿಫಿಕೇಶನ್ ಕೇಳ್ತೀರಿ. ಕೆಪಿಎಸ್ಸಿ ಮೆಂಬರ್ಶಿಪ್ ಏನ್ ಕ್ರೈಟೀರಿಯಾ ಇತ್ತು? ಏನ್ ಕ್ರೈಟೀರಿಯಾ ಇದ್ರು ಸರಿ ಇಲ್ಲ ಕಿತ್ತಾಕಿ ಯಾರು ಬೇಡ ಅಂತಿದ್ದಾರೆ ನಿಮ್ಮನ್ನ? ಸರಿ ಇಲ್ಲ ಅನ್ನೋದು ಗೊತ್ತಾಗ್ಬೇಕಾದ್ರೆ ಇಂಥದ್ದೊಂದು ಹಗರಣ ಆಗ್ಬೇಕಲ್ಲ. ಸರಿ ಇಲ್ಲ ಅನ್ನೋದು ಗೊತ್ತಾಗ್ಬೇಕಾದ್ರೆ ಇಂಥದ್ದೊಂದು ಹಗರಣ ಆಗ್ಬೇಕಲ್ವಾ? 4-5 ತಿಂಗಳು ಮುಂಚೆ ಎಲ್ಲಾ ಪಕ್ಷಗಳು ಒಂದು ಕನ್ಸೆನ್ಸಸ್ ಬಂದು ಒಟ್ಟಿಗೆ ಮಾಡಬೇಕು ರಿಫಾರ್ಮ್ಸ್ ಅಂತ ಹೇಳಿದಾಗ ಡಾಕ್ಟರ್ ನಿತಿನ್ ಕೈ ಕಟ್ಕೋತ ಡಾಕ್ಟರ್ ನಿತಿನ್ ನನಗೊಂದು ಅರ್ಥ ಆಗೋದಿಲ್ರಿ. ಪಶು ವೈದ್ಯಾಧಿಕಾರಿ ಆಗೋದಕ್ಕೆ 80 ಲಕ್ಷ ದುಡ್ಡು ಕೊಟ್ಟು ಅದನ್ನ ರಿಕವರಿ ಹೆಂಗ್ ಮಾಡೋದು? ಆಮೇಲೆ 80 ಲಕ್ಷ ಕೊಟ್ಟು ಪಶು ವೈದ್ಯಾಧಿಕಾರಿ ಆಗ್ತೀನಿ ಅಂತ ಹೋಗ್ತಾರಲ್ಲ. ಅದೇ ಹೇಳ್ತಾರೆ, ನಮ್ಮ ಹುದ್ದೆ ಏನಿದೆ ನಮ್ದು ಪ್ಯೂರ್ಲಿ ರೂರಲ್ ಓರಿಯೆಂಟೆಡ್ ಇದೆ. ಏನೋ ರೈತರುಗಳ ಜೊತೆ ಒಡನಾಡೋದು ಅಥವಾ ದನಗಳ ಜೊತೆ ಟ್ರೀಟ್ಮೆಂಟ್ ಇರೋದು. ಪಶು ವೈದ್ಯಾಧಿಕಾರಿ ಹುದ್ದೆ ಮೇನ್ಲಿ ಅದಕ್ಕೆ ಫೋಕಸ್ ಆಗಿರೋದು. ಸೊ ನಮ್ಮ ಹುದ್ದೆಯಲ್ಲಿ ಬೇರೆ ಹುದ್ದೆಗಳ ತರ ಏನು ಎಕ್ಸ್ಟ್ರಾ ಅಮೌಂಟ್ ಕಲೆಕ್ಟ್ ಮಾಡ್ಕೊಳ್ತಾರೆ ಅಥವಾ ಲಂಚ ತಗೊಳ್ತಾರೆ ಅನ್ನೋದಕ್ಕೆ ಏನೂ ಇಲ್ಲ. ನೀವು ಇವ್ರು ಹೇಳ್ತಾ ಇರೋ ಪ್ರಕಾರ ನಾವು 80 ಲಕ್ಷ ಎಲ್ಲ ಕೊಟ್ಟು ಒಳಗಡೆ ಬಂದ್ರೆ ಅದನ್ನ ವಾಪಸ್ ತಗೊಳ್ಳೋದು ಇಲ್ಲ ಅಂತ ನಮ್ಮ ಹುದ್ದೆಯಲ್ಲೇ ಇಷ್ಟು ಹಣದ ವ್ಯವಹಾರ ನಡೀತಾ ಇದೆ ಅಂದ್ರೆ ಇನ್ನು ಉಳಿದಿರೋ ಹುದ್ದೆಗಳ ಬಗ್ಗೆ ನಾವು ಮಾತಾಡೋದಕ್ಕೂ ಆಗಲ್ಲ ಈ ಸಂದರ್ಭದಲ್ಲಿ. ಇದು ಎಲ್ಲದು ಮೆಜಾರಿಟಿ ನಮ್ದ್ರಲ್ಲಿ ಅಪಾಯಿಂಟ್ಮೆಂಟ್ ಆಗೋದ್ರಿಂದ ಅಂತ ನಾವು ಏನಿದೀವಿ, ನಾವು ವೆಟರ್ನರಿಗೆ ಸೇರಿದಾಗ್ಲೂ ಕೂಡ ನಮ್ದ್ರಲ್ಲಿ ಅಗ್ರಿಕಲ್ಚರಲ್ ಕೋಟಾ ಅಂತ ಇರುತ್ತೆ, ಅಥವಾ ನಾವು ಸಿಇಟಿ ಅಲ್ಲಿ ಏನ್ ಮೆಡಿಕಲ್ ಇರುತ್ತಲ್ಲ, ಮೆಡಿಕಲ್ ಈಕ್ವಲ್ ಅಂಡ್ ರ್ಯಾಂಕ್ ಅಲ್ಲಿ ನಾವು ಒಳಗಡೆ ಬಂದಿರ್ತೇವೆ. ಸೊ ನಮ್ದು ರಿಕ್ರೂಟ್ಮೆಂಟ್ ಇದುವರೆಗೂ ಕೂಡ ಯಾವುದೇ ಮಾನದಂಡ ಇಲ್ದಂಗೆ ನಮ್ಮ UG ಮಾರ್ಕ್ಸ್ ಏನಿತ್ತು ಅದ್ರ ಮೇಲ್ಗಡೆ ರಿಕ್ರೂಟ್ಮೆಂಟ್ ನಡೀತಾ ಇತ್ತು. ಬಟ್ ಅದಾಗೆ ಅದು ಕೆಲವೊಂದು ಒಳಗಡೆ ನಡೆದಂತಹ ಇದರಿಂದ ಅದು KPSC ಗೆ ಸರೆಂಡರ್ ಆಯ್ತು. ಸೊ ನೀವೇ ಯೋಚನೆ ಮಾಡ್ಬೋದು, ಈಗ ನಾವು ಇಡೀ ನಮ್ಮ KPSC ಬರೋದಕ್ಕಿಂತ ಮುಂಚೆನೂ ದುಡ್ಡು ಕೊಟ್ಟೆ ಆಗಾಗೋ ವ್ಯವಸ್ಥೆ ಇತ್ತು. KPSC ಬಂದ್ಮೇಲೆ ದುಡ್ಡು ಜಾಸ್ತಿ ಆಗಿರ್ಬೇಕು ಅದಕ್ಕೆ? ಇಲ್ಲ, KPSC ಗಿಂತ ಮುಂಚೆ ಏನಿತ್ತು ಅಂದ್ರೆ ನಮ್ದು 5 ವರ್ಷದ ಮಾರ್ಕ್ಸ್ ಏನಿತ್ತು ಅದ್ರ ಅಗ್ರಿಗೇಟ್ ಮೇಲೆ ತಗೊಳ್ತಾ ಇದ್ರು. ಸೊ ಅಲ್ಲಿ ಯಾವುದೇ ಹಣದ್ದಾಗ್ಲಿ ಮತ್ತೊಂದಾಗ್ಲಿ ನಡೀತಾ ಇರ್ಲಿಲ್ಲ. ಸೊ ನಾವು 5-5.5 ವರ್ಷ ನಾವ್ ಏನ್ ಓದ್ತಿದ್ವಿ ಆ ಮಾರ್ಕ್ಸಿನ ಮೇಲ್ಗಡೆ ಅವರು ನಮ್ಮನ್ನ ರ್ಯಾಂಕ್ ಲಿಸ್ಟ್ ನ ರೆಡಿ ಮಾಡ್ತಾ ಇದ್ರು. ಸೊ ಅಲ್ಲಿ ಯಾವುದೇ ತರದ ಅಕ್ರಮ ನಡೀತಿರ್ಲಿಲ್ಲ, ಯಾಕಂದ್ರೆ ಅದು ಏನ್ ಕ್ರೈಟೀರಿಯಾ ಇತ್ತಲ್ಲ ಅದು ಅಷ್ಟು ವರ್ಷದ್ದು ಸೇರ್ಬಿಟ್ಟು ಇರ್ತಿತ್ತು. ಸೊ ನಾವು ಯಾವುದೇ ತರದನ್ನ ಅದನ್ನ ಬದಲಾವಣೆ ಮಾಡಕ್ ಆಗಲ್ಲ. 5.5 ವರ್ಷ ನಾವು ಕಷ್ಟಪಟ್ಟು ಕೂತು ಓದಿದ್ರೆ ಮಾತ್ರ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಅದು ನೀವು ಲಾಜಿಕಲಿ ಥಿಂಕ್ ಮಾಡಿದ್ರೆ ನೀವು ಯೋಚನೆ ಮಾಡೋದು, ಒಂದು ಪ್ರಾಣಿನ ಟ್ರೀಟ್ ಮಾಡ್ಬೇಕು ಅಂದ್ರೆ ಒಂದು ಎಕ್ಸಾಮ್ ಬೇಸಿಸ್ ಮೇಲೆ ಮಾಡೋದಕ್ಕಾಗಲ್ಲ. ಸೊ ಅದು ನಾವು 5-5.5 ವರ್ಷ ನಮ್ದು ಏನ್ ಟ್ರೈನಿಂಗ್ ಪೀರಿಯಡ್ ಇದೆ, ನಾವು ಏನ್ ಓದಿದೀವಿ, ಏನ್ ಕಲ್ತಿದೀವಿ ಅದ್ರ ಮೇಲ್ಗಡೆ ನಮ್ ನಾಲೆಡ್ಜ್ ನ ಅಗ್ರಿಗೇಟ್ ನಾವು ಅಪ್ಲೈ ಮಾಡ್ಬೇಕೆ ಹೊರತು ಕೇವಲ ಒಂದು 3 ಗಂಟೆ ನಡೆಯುವಂತ ಎಕ್ಸಾಮ್ ಬೇಸಿಸ್ ಮೇಲೆ ಒಬ್ಬ, ಯಾಕೆಂದ್ರೆ ಇದು ಅಧಿಕಾರಿ ಅಂತ ಹೆಸರಿರ್ಬೋದು, ಆದ್ರೆ ಮೇನ್ ಆಗಿ ನಮ್ದು ಇರೋದೇನು, ನಾವು ಎನಿಮಲ್ ನ ಟ್ರೀಟ್ ಮಾಡ್ಬೇಕು ಅಥವಾ ಒಂದು ಪೇಷಂಟ್ ನ ಟ್ರೀಟ್ ಮಾಡ್ತೀವಿ ಅಂದ್ರೆ ನಮ್ಮ ಅಗ್ರಿಗೇಟ್ ನಾಲೆಡ್ಜ್ ಏನಿದೆ ಅದು ಬೇಕಾಗಿದೆ. ಈಗ ಸೆಲೆಕ್ಟ್ ಆಗಿರೋ ಲಿಸ್ಟ್ ಅಲ್ಲಿ ನೀವು ನೋಡೋದಾದ್ರೆ, ಈಗ ನಾನು ಕೂಡ UG ಅಲ್ಲಿ ನಮ್ಮ ಯೂನಿವರ್ಸಿಟಿ ಟಾಪರ್, ಅದೇ ತರ ನಾನು ಪೋಸ್ಟ್ ಗ್ರಾಜುಯೇಷನ್ ನಾನು ಕೇರಳ ಮಾಡಿದ್ದು. ನಾನು ಕೇರಳದಲ್ಲೂ ಕೂಡ ನನ್ನ ಪೋಸ್ಟ್ ಗ್ರಾಜುಯೇಷನ್ ಏನಿದೆ ಕ್ಲಿನಿಕಲ್ ಮೆಡಿಸಿನ್ ಅಲ್ಲಿ ನಾನು ಸ್ಟೇಟ್ ಟಾಪರ್. ಆದ್ರೂ ಕೂಡ ಈಗ ನನಗೆ ಮಾರ್ಕ್ಸ್ ಜಾಸ್ತಿ ಬರ್ತಿಲ್ಲ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ. ಬಟ್ ಏನಂದ್ರೆ ನೀವೇ ಒಂದು ಡಾಕ್ಟರ್ ಪೊಸಿಷನ್ ಅಂತ ತಗೊಂಡಾಗ ಒಂದು ಅಗ್ರಿಗೇಟ್ ನಾಲೆಡ್ಜ್ ನ ನೋಡದೆ ಒಂದು ಸಿಸ್ಟಮ್ ಅಥವಾ ಒಂದು ಸಣ್ಣ ಎಕ್ಸಾಮ್ ಇಂದ ನಾವು ಒಂದು ಎನಿಮಲ್ ಜೀವ ಜೊತೆ ಆಟ ಆಡ್ತೀವಿ ಅನ್ನೋ ತರ ಆಗಿದೆ ಈಗ ಸಿಸ್ಟಮ್. ಡಾಕ್ಟರ್ ನಾಗೇಶ್, 80 ಲಕ್ಷ ಕೊಟ್ಟು ಈ ಜಾಬಿಗೆ ಸೇರ್ಕೊಳ್ಳೋಕ್ಕಿಂತ 10 ಲಕ್ಷದಲ್ಲಿ ಬೆಂಗಳೂರಿನಂತ ಊರಲ್ಲಿ ಒಂದು ಪೆಟ್ ಕ್ಲಿನಿಕ್ ಹಾಕ್ಬೋದಲ್ರಿ? ಹಾಕ್ಬೋದು ಸರ್. ಆಕ್ಚುಲಿ 80 ಲಕ್ಷ ಕೊಟ್ಟು ಜಾಬ್ಗೆ ಜಾಯ್ನ್ ಆಗುವಂತಹ ಇದು ಜಾಬ್ ಅಂದ್ರೆ ವ್ಯಾಲ್ಯೂ ತುಂಬಾ ಇದೆ. ಯಾಕಂದ್ರೆ ರೈತರಿಗೆ ನಾವು ಸೇವೆಯನ್ನ ಕೊಡುವಂಥದ್ದು. ಇಂಥದ್ರಲ್ಲಿ ನಾವು 80 ಲಕ್ಷ ಕೊಟ್ಟು ಇಲ್ಲಿ ಬಂದು ಒಂದು ಪಶುವೈದ್ಯಾಧಿಕಾರಿ ಆದ್ರೆ ಅಂಥವ್ರು ಏನ್ ಮಾಡ್ತಾರೆ ಅಂದ್ರೆ ಜನರಿಂದ ಸುಲಿಗೆ ಮಾಡ್ತಾರೆ. ಏನಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂತ ಹಸು ಎಮ್ಮೆ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂತ ಜನಗಳ ಮೇಲೆ ಇವ್ರು ಏನ್ ಮಾಡ್ತಾರೆ, ಈ 80 ಲಕ್ಷ ಕೊಟ್ಟು ಈ ದುಡ್ಡು ಕೊಟ್ಟಿರೋ ಮತ್ತೆ ಅದ್ರಿಗೆ ಮಾಡ್ಕೊಬೇಕಲ್ವಾ, ಆ ಮಾಡ್ಕೊಳೋದ್ರಲ್ಲಿ ಏನ್ ಮಾಡ್ತಾರೆ, ಜನರನ್ನ ಸುಲಿಗೆ ಮಾಡ್ತಾರೆ. ಅದ್ರ ಬದಲು ಬೆಂಗಳೂರಲ್ಲಿ ಒಂದು 10 ಲಕ್ಷ 20 ಲಕ್ಷದಲ್ಲಿ ಹಾಸ್ಪಿಟಲ್ ಮಾಡಿದ್ರೆ ಇನ್ನೂ ಅದಕ್ಕಿಂತ ಚೆನ್ನಾಗಿ ಇದು ಮಾಡ್ಕೊಬೋದು. ಆದ್ರೆ ಈ ಒಂದು ನಾವು ವೆಟರ್ನರಿಗೆ ಬರೋದೇ ತುಂಬಾ ಜನ ಮೈಂಡ್ ಸೆಟ್ ಒಂದು ಇಟ್ಕೊಂಡಿರ್ತಾರೆ, ಗೌರ್ಮೆಂಟ್ ಜಾಬು ಅಂತ. ಇಷ್ಟು ದಿನ ಏನ್ ನಡೀತಾ ಇತ್ತು, CGPA ನಮ್ಮ 5.5 ವರ್ಷದ ಏನ್ CGPA ಇತ್ತು
ಆ CGP ಟೋಟಲ್ OGP ಆಧಾರದ ಮೇಲೆ ಇಷ್ಟು ದಿನ ನೋಟಿಫಿಕೇಶನ್ ಆಗ್ತಿತ್ತು, ಸ್ಪೆಷಲ್ ಗವರ್ನರ್ ನೋಟಿಫಿಕೇಶನ್ ಆಗ್ತಿತ್ತು. ಏನು OGP 5.5 ವರ್ಷದಲ್ಲಿ ತಗೊಂಡಿರ್ತಿರೋ ಅದ್ರ ಮೇಲೆ ನಮ್ದು ಲಿಸ್ಟ್ ಬಿಡ್ತಾ ಇದ್ರು, ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಗ್ತಿತ್ತು. ಈ ಸತಿ ಏನಾಗಿದೆ ಅಂದ್ರೆ ಬರೀ 400 ಪೋಸ್ಟ್ ಇದೆ, ಮತ್ತೆ ಅಪ್ಲಿಕೆಂಟ್ಸು 1400 ಅಂತ, ಅಂದ್ರೆ ಒಂದ್ ಸ್ವಲ್ಪ 1000 ಮೇಲೆ ಜನ ಆದ್ರು. ಸೊ ಅವಾಗ ಏನ್ ಮಾಡಿದ್ರು, CGPA ಕಡಿಮೆ ಇದ್ದವರು ನಮ್ಗೆ ಅನ್ಯಾಯ ಆಗುತ್ತೆ ಅನ್ಬಿಟ್ಟು ಹೋಗಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿ ಗೆದ್ದು ಏನ್ ಮಾಡಿದ್ರು, ಮತ್ತೆ KPSC ಆಗ್ಬೇಕು ಅಂತ ಬಂತು ಆರ್ಡರ್. ನೆಕ್ಸ್ಟ್ KPSC ಆರ್ಡರ್ KPSC ಹುಡುಕೊಂಡು ಹೋಗಿರೋ ಬಾವಿ ಇದು. ಹುಡ್ಕೊಂಡು ಹೋಗಿರೋ ಬಾವಿನ ಅನ್ಸುತ್ತೆ. ಆಗ್ಲೂ ಕೂಡ ತುಂಬಾ ಜನ ಹೇಳ್ತಾ ಇದ್ರು ಏನಂದ್ರೆ, ನಾವು ಹೋಗೋದ್ ಬೇಡ, ನಮ್ಮ ಡಿಪಾರ್ಟ್ಮೆಂಟು ಜನಗಳ ಸೇವೆಗಾಗಿ ಇರುವಂತ ಡಿಪಾರ್ಟ್ಮೆಂಟು, ಜನರಿಂದ ತಿಂದು ಮಾಡಿದ್ರೆ ಇದಕ್ಕೆ ಒಳ್ಳೇದಾಗಲ್ಲ ಅನ್ಬಿಟ್ಟು ಆಗ್ಲೂ ಕೂಡ ಈ ಒಂದು CGP ಆಧಾರದ ಮೇಲೆ ಇರೋಣ, ಇನ್ನೊಂದು ಪೋಸ್ಟ್ ಜಾಸ್ತಿ ಕ್ಲಿಯರ್ ಆಗೋಕೆ ನಾವು ಕೇಳೋಣ, KPSC ಕೊಡೋದು ಬೇಡ. KPSC ಒಂದು ಹಿಸ್ಟ್ರಿನಲ್ಲೇ ಒಂದಿದೆ, ಅದು ಲಂಚಾವತಾರ ಹೆಂಗ್ ನಡೆಯುತ್ತೆ ಅಂತ ಎಲ್ಲರೂ ನೋಡಿದಿರಿ. ಆಗ ಏನದು ಇಂಟರ್ವ್ಯೂನಲ್ಲಿ ಡೈರೆಕ್ಟ್ ಆಗಿ ದುಡ್ಡು ಕೇಳ್ತಾರೆ, ಈ ಥರದ್ದೆಲ್ಲ ಮಾತುಗಳಿದ್ವು. ಆದ್ರೂ ಏನ್ ಮಾಡಿದ್ರು ಜನ, ನಂದು CGPA ಕಡಿಮೆ ಇದೆ, ನಂದು OGP ಕಡಿಮೆ ಇದೆ, ನಂಗೆ ಸಿಗೋಲ್ಲ, ನಂದು ಕ್ಯಾಟಗರಿ ಇಲ್ಲ, ಏನ್ ಮಾಡಿ ನಾವು ಓಡಾಡ್ಬೇಕು ಅಂದ್ಬಿಟ್ಟು ಅದನ್ನ ಏನ್ ಮಾಡಿದ್ರು, ಕೋರ್ಟಿಗೆ ಹಾಕಿದ್ರು. ಕೋರ್ಟ್ ಆಬ್ವಿಯಸ್ಲಿ ಏನ್ ಮಾಡಿದ್ರು, ಎಕ್ಸಾಮ್ ನಡಿಬೇಕಂತ ಆರ್ಡರ್ ಕೊಟ್ರು. ಸೊ KPSCಗೆ ಇದೇ ಫಸ್ಟ್ ಟೈಮ್ KPSC ನಲ್ಲಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಆಗಿದ್ದು. ಇದಕ್ಕಿಂತ ಮುಂಚೆ 3-4 ನೇಮಕಾತಿ ಆಗಿರೋದು ಎಲ್ಲ ಕೂಡ OGP ಆಧಾರದ ಮೇಲೆ, ನಮ್ಮ ಡಿಗ್ರಿ ಮಾರ್ಕ್ಸ್ ಏನಿರುತ್ತೋ ಅದ್ರ ಮೇಲೆನೇ ಆಗಿರೋದು. ಈ ಸತಿ ಏನಾಗಿದೆ, ಅದು 10 ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿಲ್ಲ. ತುಂಬಾ ಜನ ಏನಾಗಿದೆ ಅಂದ್ರೆ, ನಾವು ನಿಮ್ಮನ್ನ ಯಾರು ಅಪ್ರೋಚ್ ಮಾಡಿದ್ರಾ ಇಷ್ಟು ದುಡ್ಡು ಕೊಡಿ ಮಾಡಿಸ್ಕೊಡ್ತೀವಿ ಅಂತ? ಇಲ್ಲ ನನಗೆ ಯಾರು ಫೋನ್ ಮಾಡಿಲ್ಲ. ಆದ್ರೆ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೆ ಸ್ವಲ್ಪ ಜನ ಈ ತರ ಹೇಳ್ತಿದ್ರು, ವಾಟ್ಸಪ್ ಗ್ರೂಪ್ಸ್ ಅಲ್ಲೆಲ್ಲ ಹೇಳ್ಕೊಂತಿದ್ರು, ಕಾಲ್ಸ್ ಬರ್ತಾ ಇದ್ದಾವೆ, 80 ಲಕ್ಷ ಕೇಳ್ತಾ ಇದಾರೆ, 70 ಲಕ್ಷ ಕೇಳ್ತಾ ಇದಾರೆ, 50 ಲಕ್ಷ ಕೇಳ್ತಾ ಇದಾರೆ, ಈ ತರದ್ದೆಲ್ಲ ಇನ್ಫಾರ್ಮೇಶನ್ ಹೋಗ್ತಾ ಇತ್ತು. ಮಿಡಲ್ ಮ್ಯಾನ್ ಇಂದ ಮಾತಾಡ್ತಾರೆ. ಮತ್ತೆ ಅದಾದ್ಮೇಲೆ ಈ 1:3 ಲಿಸ್ಟ್ ಬಿಟ್ಟಾಗ ಅದಾದ್ಮೇಲೂ ಕೂಡ OMR ಚೇಂಜ್ ಮಾಡ್ಕೊಡ್ತೀವಿ ಅನ್ನೋಂತ ಭರವಸೆ ಕೊಟ್ಟು ಈ ತರದ್ದೆಲ್ಲ ಮಾಡ್ತೀವಿ ಅಂತ ಫೋನ್ಸ್ ಬಂದಿದಾವೆ. 1:3 ಲಿಸ್ಟ್ ಅಲ್ಲಿ ಏನಿದಾರೋ ಅವ್ರದ್ದೆಲ್ಲ ಸ್ವಲ್ಪ ಜನಕ್ಕೆ ಯಾರಿಗೋ ಬಂದಿದೆ. ಎಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ನಡೀತಿತ್ತು, ಆದ್ರೆ ನನಗೆ ಯಾವ್ದು ಫೋನ್ ಬಂದಿಲ್ಲ. ಈ ತರ ಇನ್ಫಾರ್ಮೇಶನ್ ಆಗ್ತಿತ್ತು. ವಾಟ್ಸಪ್ OMR ಕೂಡ ಆಗಿರುವಂತ ಇದಿದೆ. ಆ OMR ನೋಡಿದ್ರು ಕೂಡ ನಿಮ್ಗೆ ಆರಾಮಾಗಿ ಅರ್ಥ ಮಾಡ್ಬೋದು. ಹೆಂಗಂದ್ರೆ ಆ OMRದು 2 ಭಾಗ ಇದೆ, ಈ ತರ 2 ಭಾಗ ಇದೆ. ಈ ತರ ಇರುತ್ತೆ 2 ಭಾಗ. ಈ ಕಡೆ ನಾವು ಸೈನ್ ಹಾಕಿರ್ತೀರಿ, ಒಂದ್ ಕಡೆ ನಾವು ಸೈನ್ ಹಾಕಿರ್ತೀರಿ, ಇನ್ವಿಜಿಲೇಟರ್ ಸೈನ್ ಹಾಕಿರ್ತೀರಿ. ಇನ್ನೊಂದ್ ಕಡೆ ಕಂಪ್ಲೀಟ್ ಆನ್ಸರ್ಸ್ ಇರ್ತವೆ. ಇದನ್ನ ನಾವು ಅರ್ಧನ್ನ ಹಿಂಗ್ ಕಟ್ ಮಾಡಿ ಕೊಡ್ಬೇಕಾಗತ್ತೆ. ಇದು ಬೇರೆ ಹೋಗುತ್ತೆ, ಇದು ಬೇರೆ ಹೋಗುತ್ತೆ. ಅವ್ರಿಗೆ ಇನ್ನೊಂದು ಡೂಪ್ಲಿಕೇಟ್ OMR ಇದ್ರೆ ಈ ಒಂದ್ ಕಡೆ ಅದನ್ನು OMR ಕಂಪ್ಲೀಟ್ ಚೇಂಜೇ ಮಾಡ್ಬಿಡ್ಬೋದು. ಯಾಕಂದ್ರೆ ಬರೀ ಆನ್ಸರ್ ಮಾತ್ರ ಇಲ್ಲಿ ಇರುತ್ತೆ, ಯಾರ್ದೇ ಸೈನ್ ಇರಲ್ಲ, ಯಾರ್ದೇ ಇದಿರಲ್ಲ ಈ ಒಂದ್ ಕಡೆ. ಇನ್ನೊಂದ್ ಕಡೆ ಸಿಗ್ನೇಚರು ಆ ಕ್ಯಾಂಡಿಡೇಟ್ ಇನ್ವಿಜಿಲೇಟರ್ ಇರುತ್ತೆ. ಈ ಕಡೆ ಅದು ಡೂಪ್ಲಿಕೇಟ್ OMR ಇದ್ರೆ ಈ ಕಂಪ್ಲೀಟ್ ಇದನ್ನ ಚೇಂಜ್ ಮಾಡ್ಬೋದು. ಅಲ್ಲೇ OMR ಮಾಡಿರೋಂಥ ಇದೇ ದೊಡ್ಡ ಹಗರಣ ನಡೆಯುತ್ತೆ ಅಂತ ಅನ್ಸುತ್ತೆ. ಅವರು ಒಂದೊಂದು ಸಿಸ್ಟಮ್ಯಾಟಿಕ್ ಆಗಿ KPSC ಈ ಹಗರಣವನ್ನ ಮಾಡ್ತಾ ಇದೆ. ಯಾವ ಗೌರ್ಮೆಂಟ್ ಮೇಲೆ ದೋಷ ಮಾಡೋದಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಸಿಸ್ಟಮ್, ಅಲ್ಲಿರೋ ಸಿಸ್ಟಮೇ ಸರಿ ಇಲ್ಲ. ಈ ನನಗನ್ಸ್ ಮಟ್ಟಂಗೆ ಅಲ್ಲಿರೋ ಮೆಂಬರ್ಶಿಪ್ ಅನ್ನೇ ಬೇಡ, ಈ ಡೈರೆಕ್ಟ್ ಬ್ಯೂರೋಕ್ರಸಿಗೆ ಕೊಟ್ಟು, ಇಲ್ಲ ಈ ಯಾವ ತರ UPSC ನಡೆಸ್ತಾ ಇದೆ, ಎಲೆಕ್ಷನ್ ಕಮಿಷನ್ ಇದೆ, ಇಂಡಿಪೆಂಡೆಂಟ್ ಆಗಿ ಯಾವ ತರ ಇದೋ ಆ ತರ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ರೀ KPSC ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆದ್ರೆ ಏನಾಗಿದೆ ಅಂದ್ರೆ ಈ ಮೆಂಬರ್ಸ್ ಹೋಗಿ ಮೆಂಬರ್ಸ್ ಆಗ್ತಾರಲ್ವಾ, ಆ ಮೆಂಬರ್ಸ್ ಕೂಡ ದುಡ್ಡು ಕೊಟ್ಟೆ ಆಗೋದು. ಅವ್ರು ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಮಾಡ್ತಾರೆ. ಆ ಇನ್ವೆಸ್ಟ್ಮೆಂಟ್ ಅನ್ನು ತಗೊಂಬೇಕಾದ್ರೆ ಅಲ್ಲಿ ಜನ ಮಕ್ಕಳ ಹತ್ರ ಸುಳಿಗೆ ಮಾಡ್ತಾರೆ. ಸಿಸ್ಟಮ್ ಬದಲಾಗೋದಕ್ಕೆ ಈ ಮುಂಚೆ 5.5 ವರ್ಷದ ಸ್ಟಡಿ ಮೇಲೆ ಎಕ್ಸಾಮ್ ರಿಸಲ್ಟ್ಸ್ ಮೇಲೆ ಇತ್ತಲ್ಲ, ಅದೇ ಬೆಟರ್ ಅಂತ ಅನ್ಸುತ್ತಾ? ನಮ್ಗೆ ಈಗ ಅದೇ ಬೆಟ್ರು ಅನ್ಸಿದೆ. ನಂದು ಕೂಡ CGPA 7.9, ಆಲ್ಮೋಸ್ಟ್ 8 CGPA. ನಾವೆಲ್ಲ 5.5 ವರ್ಷ ಕುಂತು ಓದಿ ಒಳ್ಳೆ CGPA ತಗೊಂಡು ಲಾಸ್ಟ್ ಬಂದು KPSC ಅಂತ ಬಂತು. ಮತ್ತೆ KPSC ಓದಿದ್ರೆ, ಆದ್ರೆ ಈಗ ರಿಸಲ್ಟ್ ಬಂದು ನೋಡಿದ್ರೆ ಇವು ಏನಾಗುತ್ತಂದ್ರೆ, ಆ ರಿಸಲ್ಟ್ ನೋಡಿದ್ರೆ, ಲಿಸ್ಟ್ ನೋಡಿದ್ರೇನೆ ಅನ್ಸುತ್ತೆ ಇಷ್ಟೆಲ್ಲ ಓದಿ 5.5 ವರ್ಷ ಓದಿ ಅದಾದ್ಮೇಲೆ KPSC ಓದಿ ಏನಕ್ಕಪ್ಪ ಉಪಯೋಗ ಅನ್ಸುತ್ತೆ. ಆ ಲಿಸ್ಟ್ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ. ಒಬ್ರು ಪ್ಯಾನಲಿಸ್ಟ್ ಹೇಳಿದ್ರು, ಒಂದೇ ರೂಮ್ಮೇಟ್ನವರು ಸೇಮ್ ಅಂದ್ರೆ ಲಿಸ್ಟ್ ನಲ್ಲಿ ಟಾಪ್ ಅಲ್ಲಿ ಇದ್ದಾರೆ ಅಂತ. ಇಲ್ಲೂ ಕೂಡ ಒಂದೇ ತಾಲೂಕಿನವರು, ಅಲ್ಲೇ ಒಂದೇ ತಾಲೂಕಿನವರು ಇಬ್ರು ಅವ್ರ ಫ್ರೆಂಡ್ಸು, ಅವರು ಕೂಡ ಸೇಮ್ ಮಾರ್ಕ್ಸ್ 466.5 ಸೇಮ್ ಮಾರ್ಕ್ಸ್. ಇಬ್ರು ಕೂಡ ಹೊಳಲಕೆರೆ ತಾಲೂಕು.
ಇಬ್ರು ಅದೇ ತರ ಇದೇ ತರ ನಡೀತೆ. ಮತ್ತೆ ಈ ಡಿಗ್ರಿನಲ್ಲಿ ತುಂಬಾ ಮಾರ್ಕ್ಸ್ ಕಡಿಮೆ ಇದ್ರು, ಬ್ಯಾಕ್ಲಾಗ್ ಆಗಿ 1 ವರ್ಷ 2 ವರ್ಷ ಬ್ಯಾಕ್ ಆಗಿರೋರು, ಸಬ್ಜೆಕ್ಟ್ ಅನ್ನ ಫೇಲ್ ಆಗಿ ಮತ್ತೆ ಹಿಂದೆ ಬಂದಿರೋರು, ಇವರೆಲ್ಲರೂ ಕೂಡ ಮಾರ್ಕ್ಸ್ ಹೆಂಗ್ ತೆಗ್ದಿದ್ದಾರೆ ಅಂದ್ರೆ 80%, 90% ಈ ತರ ಮಾರ್ಕ್ಸ್ ತೆಗ್ದಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ 450, 480, 490. ಆ ಥರ ಪೇಪರ್ ಎಷ್ಟು ಡಿಫಿಕಲ್ಟ್ ಮಾಡಿದ್ರೆ ನನಗನ್ಸುತ್ತೆ ಆ ಪೇಪರ್ ಕೂಡ ಡಿಫಿಕಲ್ಟ್ ಮಾಡಿರೋದು ಇಟ್ಸ್ ಒಂಥರ ಅವ್ರ ಪ್ರೋಸೆಸ್ಸು. ಅಂದ್ರೆ ಈಗ ಅವರು ಮಾರ್ಕ್ಸ್ ತೆಗಿಯಕ್ಕಾಗಬಾರ್ದು, ಈವನ್ ಜೆನ್ಯೂನ್ ಕ್ಯಾಂಡಿಡೇಟ್ ಕೂಡ ಮಾರ್ಕ್ಸ್ ಅಷ್ಟೊಂದು ಜಾಸ್ತಿ ತೆಗಿಯಕ್ಕಾಗಬಾರ್ದು, ಲಂಚ ಕೊಟ್ಟಿರೋ ಮಾತ್ರನೇ ಮಾರ್ಕ್ಸ್ ಜಾಸ್ತಿ ತಗೊಳಕ್ಕಾಗಬೇಕು ಅಂತ. ಇವರು ತುಂಬ ಇನ್ನೊಂದು ಮಾತು ಏನು ಬಂದಿದೆ ಅಂದ್ರೆ, ಇವ್ರು ಸ್ವಲ್ಪ ಜನ ಜಾಸ್ತಿ ಅಂದ್ರೆ ದುಡ್ಡು ಕೊಟ್ಟು ಹೋಗಿರೋರು ಏನಂದ್ರೆ, ಈ ಮಾರ್ಕ್ಸ್ ಜಾಸ್ತಿ ಬಂದ್ರೆ ಲಿಸ್ಟಲ್ಲಿ ಮೇಲೆ ಬಂದ್ರೆ ಅವ್ರದ್ದು ಸೇವೆಗೆ ಜಾಯ್ನ್ ಆದಾಗ ಜ್ಯೇಷ್ಠತಾ ಪಟ್ಟಿನಲ್ಲಿ ಮೇಲೆ ಬರ್ತದೆ. ಜ್ಯೇಷ್ಠತಾ ಪಟ್ಟಿನಲ್ಲಿ ಆ ಜ್ಯೇಷ್ಠತಾ ಪಟ್ಟಿನಲ್ಲಿ ಮೇಲೆ ಬಂದಾಗ ಇವರೆಲ್ಲ ಮುಂದೆ ಅಸಿಸ್ಟೆಂಟ್ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್ ಎಲ್ಲ ಆಗ್ತಾರೆ. ಬೇಗ ಬೇಗ ಪ್ರಮೋಷನ್ ಆಗುತ್ತೆ ಇವರಿಗೆಲ್ಲ. ಇವರೆಲ್ಲ ಪ್ರಮೋಷನ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್ ಆದ್ರೆ ಇವರೆಲ್ಲ ಯಾವ ತರ ನಮ್ಮ ಡಿಪಾರ್ಟ್ಮೆಂಟ್ ಅನ್ನ ಅಂದ್ರೆ 80 ಲಕ್ಷ ಅಲ್ಲಿ ತನಕನೂ ಕೆಲಸ ಮಾಡುತ್ತದು, ಅಲ್ಲಿ ತನಕನೂ ಕೆಲಸ ಮಾಡುತ್ತೆ, ಅದಕ್ಕೆ ಕೊಡ್ತಾರೆ. ಮತ್ತೆ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಒಂದು ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.